ಹುರ್ಗಡ್ಲೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅರ್ಧ ಬೌಲ್ ಕಡಲೆಕಾಳು ತೊಗೊಳ್ಳಿ. ಕಡಲೆಕಾಳು ತೊಗೊಂಡ ನಂತರ ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧ ಸ್ಪೂನ್ ಅರಿಶಿನದ ಪುಡಿ, ಅರ್ಧ ಸ್ಪೂನಷ್ಟು ನೀರು ತಗೊಳ್ಳಿ. ನೀರು ತೊಗೊಂಡ್ಬಿಟ್ಟು ಕಡಲೆಕಾಳಲ್ಲಿ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅರ್ಧ ಗಂಟೆ ಬಿಟ್ಬಿಡಿ. ಅದಾದಮೇಲೆ ನಾನು ಸ್ಟವ್ ಹಚ್ಚಿದ್ದೀನಿ, ಒಂದು ಕಡಾಯಿ ಇಟ್ಕೊತೀನಿ. ಇವಾಗ ಇದು ನಾನು ಆಲ್ರೆಡಿ ಒಂದು ಟೈಮು ಯೂಸ್ ಮಾಡಿದ್ದೆ ಉಪ್ಪನ್ನ, ಟ್ರೈ ಮಾಡೋಕ್ಕೋಸ್ಕರ. ಈಗ ನಾನು ಟ್ರೈ ಮಾಡಿರೋ ಉಪ್ಪು ತೊಗೊಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ. ಉಪ್ಪನ್ನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಈಗ ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಇವಾಗ ನೋಡಿ ಒಂದೊಂದೇ ಗೊತ್ತಾಗುತ್ತೆ, ಒಂದೊಂದೇ ಸಿಪ್ಪೆ ಯಾವ ಥರ ಬಿಟ್ಕೊಳ್ತಾ ಇದ್ದಾವೆ ಕಡಲೆಕಾಳು ಅಂತೇಳ್ಬಿಟ್ಟು. ಇದು ನಿಮಗೆ ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ನೀವು ಮನೆಯಲ್ಲೇ ಮಾಡ್ಕೊಬೋದು. ಹೋಗ್ಬಿಟ್ಟು ಅಂಗಡೀಲಿ ತೊಗೊಬೇಕು ಅನ್ನೋದು ಏನಿರಲ್ಲ ಫ್ರೆಂಡ್ಸ್. ಮನೆಯಲ್ಲೇ ನಾವು ಮಾಡ್ಕೊಂಡು ತಿಂದರೆ ಎಷ್ಟೋ ಖುಷಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ. ತುಂಬ ಈಸಿ ಫ್ರೆಂಡ್ಸ್, ನಾವೇ ಮನೇಲಿ ಮಾಡ್ಕೊಂಬಿಟ್ಟು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು ನನಗೂ. ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಖುಷಿ ಆಯಿತು. ಯಾಕಂದರೆ ನಾವು ಯಾವಾಗೂ ಟ್ರೈ ಮಾಡಲಿಲ್ಲದನ್ನ ಒಂದು ಸಲ ಯಾವಾಗಾದ್ರೂ ಸಡನ್ನಾಗಿ ಮನೇಲಿ ಟ್ರೈ ಮಾಡಿದಾಗ ಬೇಗ ಚೆನ್ನಾಗಿ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ. ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.